ಅಶ್ವಿನಿ ಪುನೀತ್ ಅವ್ರಿಗೆ ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೂತಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ದಿಸ್ ಇಸ್ ದ ಏರಿಯಾ ವೇರ್ ಅಪ್ಪು ಗ್ರೋ ಅಪ್ ಇನ್. ಸೊ ಎಲ್ಲ he knows each and every, he used to know each and every nook and corner. Thank you for the beautiful statues. And also BBMP West and the engineer and the sculptor. ಮಾತಾಡ್ತೀರಾ? ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತ. ಅಶ್ವಥ್ ನಾರಾಯಣ್ ಅವರಿಗೆ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತು ಎಲ್ಲ ವೇದಿಕೆ ಮೇಲಿರೋರು ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳೇ ಹಾಗೂ ಸದಾಶಿವ ನಗರದ ನಗರವಾಸಿಗಳು, ನಿಜವಾಗ್ಲೂ ಇದೊಂದು ಭಾಳ ಹೆಮ್ಮೆಯ ವಿಷಯ. ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರನ್ನೋದು ಇವತ್ತು ಬಗ್ಗಿ ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಪ್ರಪಂಚದಲ್ಲೇ ಒಬ್ಬ ಈ ಥರ ಒಂದು ಸಿಂಪಲ್ ನಟ ಅನ್ನೋದು ಅವರು ಇದ್ದಾಗಲೂ ಇಲ್ದಿದ್ದಾಗಲೂ ಗೊತ್ತಾಗಿದೆ. 6 ಕೋಟಿ ಕನ್ನಡಿಗರು ಅವ್ರ ಹೃದಯದಲ್ಲೇ ಅವರು ಪ್ರತಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಒಂದು ನಟ ಭಾರತ ಚಿತ್ರರಂಗದಲ್ಲಿ ಅಷ್ಟು ಅಭಿಮಾನ, ಪ್ರೇಕ್ಷಕರು, ಅಭಿಮಾನಿಗಳು. ಏಕೆಂದರೆ ಅವರ ಥರ ಶಿಸ್ತು, ಆ ಒಂದು ಸಿಂಪ್ಲಿಸಿಟಿ, ಅವ್ರ ತಂದೆಯವರು ಹೇಗಿದ್ರು, ಅಣ್ಣವ್ರು ಹೇಗಿದ್ರು ಹಾಗೆ ಅದಕ್ಕೂ ಹೆಚ್ಚಾಗಿ ಪುನೀತ್ ಅವರು. ನಿಜವಾಗ್ಲೂ ಇದೆಲ್ಲ ಬಹಳ ಹೆಮ್ಮೆ. ಹಾಗೂ ಅಶ್ವಥ್ ನಾರಾಯಣ್ ಅವರಿಗೆ ಈ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಚಿತ್ರರಂಗದ ಮೇಲೆ ಹೆಚ್ಚಿನ ಒಂದು ವಿಶ್ವಾಸ ಮತ್ತು ಪ್ರತಿಯೊಬ್ಬರು ನಮ್ಮ ಚಿತ್ರರಂಗದವ್ರನ್ನ ನೋಡಿದ್ರೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅವರ ಪ್ರತಿಯೊಂದು ಚಿತ್ರಗಳ ಬಗ್ಗೆನೂ ಹೇಳ್ತಾರೆ. 20 ವರ್ಷ ಅಲ್ಲ 30 ವರ್ಷ ಆಗಿರೋದು. ನಿಜವಾಗ್ಲೂ ಸರ್ ನಿಮಗೆ ಅಭಿನಂದನೆಗಳು. ಈ ಒಂದು ಸ್ಫೂರ್ತಿ ಪುನೀತ್ ರಾಜ್ಕುಮಾರ್ ಅಂತ ಇಟ್ಟಿರೋದು ಬಹಳ ಒಂದು ಉದ್ದೇಶಪೂರ್ವಕವಾಗಿ ಅಂತಲ್ಲ, ಇಲ್ಲಿ ಹೋಗ್ತಾ ಬರ್ತಿರೋರೆಲ್ಲ ಪುನೀತ್ ರಾಜ್ಕುಮಾರ್ ಅವರು ಈ ಸ್ಟ್ಯಾಚು ನೋಡಿ ಅವ್ರ ಜೀವನದಲ್ಲಿ ಹೇಗೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಸಾಧಿಸಿದ್ರು ಅದನ್ನ ಪ್ರತಿಯೊಬ್ಬರು ಯೂತ್ ನಾವು ಸಾಧಿಸಬೇಕು ಅಂತ ಒಂದು ಛಲ ಬರೋದಕ್ಕೆ ಈ ಪ್ರತಿಭೆ ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದು 2 ಮಾತಾಡೋದಕ್ಕೆ, ಆಮೇಲೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯವರು ತುಂಬ ಬಹಳ ದೊಡ್ಡ ಫ್ಯಾಮಿಲಿ, ಅವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಯಾಕಂದರೆ ಕನ್ನಡ ನಾಡು ಒಂದು ಕಂಡಂಥ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಪ್ರತಿಯೊಬ್ಬರು ಒಂದು ಹೃದಯದಲ್ಲಿ ಈ ದೇಶ ಇರೋವರೆಗೂ, ಈ ನಾಡು ಇರೋವರೆಗೂ ಅವ್ರನ್ನ ಯಾರೂ ಅಳಿಸೋಕ್ಕಾಗೋದೇ ಇಲ್ಲ. ಆದ್ದರಿಂದ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರಿಗೆ, ಕರ್ನಾಟಕದ ಪುನೀತ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ. ಇಲ್ಲಿ ಒಬ್ರು ಕಲಾವಿದರು ಆನಂದ್ ಅಂತಿದ್ದಾರೆ. ಅವ್ರು ನೋಡಿ ಎಲೆ ಮರ ಕಾಯ್ತಾರ, ಅವ್ರಿಗೆ ಹಣದ್ದು ಕಷ್ಟ, ಕಷ್ಟದಲ್ಲಿ ಏನೇ ಕಷ್ಟ ಆಗಿದ್ರು ಅವ್ರ ಅಭಿಮಾನಕ್ಕೆ ಕೊರತೆ ಇಲ್ಲ ಅನ್ನೋದಕ್ಕೆ. ಇಲ್ಲಿ ಭಾಷಮ್ ಸರ್ಕಲ್ ಅಲ್ಲಿ ನೀವು ಎಲ್ಲ ನೋಡಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಕಟ್ಔಟ್ ಹಾಕಿರೋದು. ಅದನ್ನ ಹಾಕಿರೋರೆ ಪ್ರತಿ ವರ್ಷ ಅವ್ರು ಹುಟ್ಟಿದಬ್ಬಕ್ಕೆ ಹಾಕುವಂತ ವ್ಯಕ್ತಿ. ಅಣ್ಣವ್ರು ಹುಟ್ಟಿದಬ್ಬಕ್ಕೆ ಪುನೀತ್ ರಾಜ್ಕುಮಾರ್, ಆಂಜನೇಯನ್ ಜಯಂತಿ ನೀವು ನೋಡ್ಬೇಕು, ಹೋಗ್ತಾ ನೀವು ನೋಡಿ, ಇಲ್ಲೇ ಇದ್ದಾರೆ ಆನಂದ್ ಅಂತ. ಇಂಥ ಅಭಿಮಾನಿಗಳು ಎಷ್ಟು ಅಭಿಮಾನ ತೋರಿಸ್ತಾರೆ.